ಎಲ್ಲ ಡಾಕ್ಯುಮೆಂಟ್ರಿ ಎವಿಡೆನ್ಸ್ ಅದಾವ. ಇಲ್ಲಿ ಸರ್ಕಮ್ಸ್ಟೆನ್ಸಸ್ ಪ್ರಶ್ನೆನೂ ಇಲ್ಲ. ನೇರವಾಗಿ ಡಿಜಿಟಲ್ ಮೀಡಿಯಾದಾಗ ಸೇರಿದ್ರಿಂದಾಗೆ ಇವತ್ತು ನಿಜವಾಗಿಯೂ ಈ ಒಂದು ಜಾಮೀನು ರದ್ದಾಗೋದಕ್ಕೆ ಮತ್ತು ನಾಳೆ ಶಿಕ್ಷೆ ಆಗೋದಕ್ಕೆ ಕಾರಣ ಏನಪ್ಪ ಅಂತಂದ್ರೆ ಡಿಜಿಟಲ್ ಮೀಡಿಯಾ. ಇದನ್ನು ನಾವು ನಮ್ಮ ಪ್ರಜ್ವಲ್ ರೇವಣ್ಣವ್ರ ಕೇಸಲ್ಲಿ ನಾವು ನೋಡ್ಬೇಕಾಗಿದೆ. ಪ್ರಜ್ವಲ್ ರೇವಣ್ಣವರು ನಿಮ್ಗೆ ಗೊತ್ತಿದ್ದಂಗೆ ಅವರು ಇದನ್ನು ಮಾಡ್ಕೊಂಡ್ರು. ಡಿಜಿಟಲ್ದೊಳಗೆ ಅವರು ಸಿಕ್ಕೊಂಡು ಕೂತ್ಬಿಟ್ರು. ಡಿಜಿಟಲ್ ಮೀಡಿಯಾದಿಂದಾಗಿ ಇವತ್ತು ಇವು ಎರಡೂ ಏನಂತೀವಿ ನಾವು, ರಾಜಕೀಯ ಒಂದು ಕಡೆ ದಿಗ್ಗಜರ ಕುಟುಂಬದ ಬಂದಂಥವ್ರು, ಇನ್ನೊಬ್ಬ ವ್ಯಕ್ತಿ ಇವರು ಸಿನಿ ರಂಗದಲ್ಲಿ ದಿಗ್ಗಜರಿಬ್ಬರು. ಹೀಗಾಗಿ ಇವರಿಬ್ಬರು ಇವತ್ತು ಸಿಗದ ಕಾರಣೀಕರ್ತರು ಯಾರಪ್ಪ ಅಂದ್ರೆ, ಇವರು ಅಪರಾಧ ಕಾರಣೀಕರ್ತರು ಯಾರು ಅಂದರೆ ಈ ಡಿಜಿಟಲ್ ಮೀಡಿಯಾ. ಈ ಡಿಜಿಟಲ್ ಮೀಡಿಯಾ ಮೂಲಕ ಮಾತಾಡೋದು, ಏನೋ ಹೇಳ್ಕೊಳ್ಳೋದು, ಮಾಡೋದು, ಇವೆಲ್ಲವೂ ಇವತ್ತು ಗೌಪ್ಯವಾಗಿ ಉಳಿಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ವಾತಾವರಣ ಇವತ್ತು ನಿರ್ಮಾಣ ಆಗಿಬಿಟ್ಟದು. ಹೀಗಾಗಿ ಇವತ್ತು ಇದರಿಂದ ಡಿಜಿಟಲ್ ಮೀಡಿಯಾದಿಂದಾಗಿ ಅಪರಾಧಗಳ ಸಂಖ್ಯೆನೂ ಕಡಿಮೆ ಆಗ್ಬೋದು. ಜೊತೆಗೆ ಇನ್ನೊಂದು ಇತ್ತೀಚೆಗೆ ಒಂದು ಟ್ರೆಂಡು ಸ್ಟಾರ್ಟ್ ಆಗ್ಯದ. ಇಲ್ಲಪ್ಪ, ನೀವು ಎಂಥ ದೊಡ್ಡ ವ್ಯಕ್ತಿಗಳಿದ್ದರೂ ಸಹಿತ ಕಾನೂನಿನ ಅಡಿಯಲ್ಲಿ ಸಿಕ್ಕೊಂಡ್ರಂದ್ರೆ ನಿಮಗೆ ಶಿಕ್ಷೆ ತಪ್ಪಿಸೋಕ್ಕೆ ಸಾಧ್ಯ ಇಲ್ಲ ಅನ್ನೋದು ಫಿಕ್ಸ್ ಆದಂಗೆ ಆಗ್ಲಿಕ್ಕತ್ತದ ರೀ. ಯಾಕಂದರೆ ಮೊನ್ನೆ ನೋಡಿದ್ರೆ ನಾವು ದೇವೇಗೌಡರ ಮೊಮ್ಮಗಳ ಕಾಲದ ವಿಷಯದಲ್ಲಿ ಅವನು ಪ್ರಜ್ವಲನ ಪರಿಸ್ಥಿತಿ ಇತ್ತು. ಅವನು ತಪ್ಪಿಸಿಕೊಳ್ಳಿಕ್ಕೆ ಆಗಲೇ ಇಲ್ಲ. ಹೀಗಾಗಿ ಜೀವಾವಧಿ ಶಿಕ್ಷೆ ಆಯಿತು. ಇವ್ರದ್ದು ಪರಿಸ್ಥಿತಿ ಮೋಸ್ಟ್ ಪ್ರಾಬಬ್ಲಿ ಹಂಗೆ ಆಗ್ತದೆ ಅಂದರೆ ಭಾಳಷ್ಟು ಜನ ಆರ್ಗ್ಯುಮೆಂಟ್ ಮಾಡ್ತಾಯಿದ್ದಾರೆ. ಮತ್ತು ಪ್ರಾಸಿಕ್ಯೂಷನ್ ಮಾಡಿದ ಗೌರ್ಮೆಂಟ್ ಪರವಾಗಿ ಮಾತಾಡಿದಂಥ ವಕೀಲರು ಅವರು ಚೆನ್ನಾಗಿ ವರ್ಕ್ ಮಾಡಿ ಆ ಕೇಸಿನ ಬಗ್ಗೆ ಕಾಳಜಿ ವಹಿಸಿ ನ್ಯಾಯ ಒದಗಿಸುವಲ್ಲೇ ಅದು ನ್ಯಾಯ ಅವ್ರು ದೊರೆಯುವಂಗೆ ಮಾಡೋದ್ರಲ್ಲಿ ಭಾಳ ಯಶಸ್ವಿಯಾಗಿದ್ದಾರೆ ಇವರು ಅಂತೇಳಿ. ಲೋಥರ್ ಅವರಾಗಿರ್ಬೋದು, ಅದು ಇನ್ನೊಬ್ಬ ಪ್ರಸನ್ನ ಕುಮಾರ್ ಅವರಾಗಿರ್ಬೋದು. ಒಟ್ಟಾರೆಯಾಗಿ ಈ ಕೇಸ್ನಿಂದ ಏನಪ್ಪ ಅಂತಂದ್ರೆ ನಮ್ಮ ಜನಸಾಮಾನ್ಯ ಕಲಿಯುವಂಥದ್ದು ಏನಂದ್ರೆ, ಈ ದೇಶದಲ್ಲೇ ಈ ನಾಡಿನಲ್ಲಿ ನ್ಯಾಯಕ್ಕೆ ಬೆಲೆ ಐತಿ. ಇವತ್ತಿಲ್ಲ ನಾಳೆ ನಮ್ಮ ನ್ಯಾಯ ಸಿಗ್ತೈತಿ ಅನ್ನೋ ಭರವಸೆ ಇಲ್ಲದ. ಈ ನೆಲೆಯಲ್ಲಿ ನಾವು ಇದನ್ನು ಎರಡೂ ಕೇಸ್ಗಳ ಅಭ್ಯಾಸ